ಜೈ ಶ್ರೀರಾಮ್. ವೆಲ್ಕಮ್ ಟು ಆರ್ ವಿ ಟ್ರ್ಯಾಕ್. ನಾವು ಇವತ್ತು ಹೋಗ್ತಿರೋದು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅಡ್ವೆಂಚರಸ್ ಕುಮಾರ ಪರ್ವತ ಟ್ರಕ್. ಬನ್ನಿ ಟ್ರಕ್ನ ಸ್ಟಾರ್ಟ್ ಮಾಡೋಣ. ನಾವು ಟ್ರಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಬರಬೇಕು. ಕುಕ್ಕೆ ಸುಬ್ರಹ್ಮಣ್ಯದಿಂದ 1 ಕಿಲೋಮೀಟರ್ ಮುಂದೆ ಬಂದರೆ ಕುಮಾರ ಪರ್ವತ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೆಕ್ಸ್ಟು ಕುಮಾರ ಪರ್ವತ ಫಾಲ್ಸ್ ನೆಕ್ಸ್ಟು ಭಟ್ರ ಮನೆ ಆದಮೇಲೆ ಸೆಕೆಂಡ್ ಥರ್ಡ್ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಅಂಬರ ಮಂಟಪ ಆದಮೇಲೆ 4th 5th ವ್ಯೂ ಪಾಯಿಂಟ್ಸು. ನೆಕ್ಸ್ಟ್ ಶೇಷ ಪರ್ವತ ಇಂದ ನೆಕ್ಸ್ಟ್ ಸಿಗೋದೆ ನಮಗೆ ಕುಮಾರ ಪರ್ವತ ಪೀಕ್. ಈಗಿರುತ್ತೆ ನೋಡಿ ನಾವು ಟ್ರೆಕ್ಕಿಂಗ್ ಮಾಡೋ ಮ್ಯಾಪ್. ಸರಿ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಟ್ರೆಕ್ಕಿಂಗ್ನ. ರಾತ್ರಿ 10 ಗಂಟೆಗೆ ಬ್ಯಾಂಗ್ಳೂರು ಬಿಟ್ಟಿದ್ದಕ್ಕೆ ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ಕುಮಾರಧಾರ ನದಿ ಹತ್ರ ರೀಚ್ ಆದ. ಕುಮಾರಧಾರ ನದಿಲಿ ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ. ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬರೋಷ್ಟರಲ್ಲಿ 7:30 ಹೋಯಿತು. ಈಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ. ನಾವು ಫಾರೆಸ್ಟ್ ಗೇಟ್ ಎಂಟ್ರೆನ್ಸಲ್ಲೇ ಒಂದು ನೋಟಿಸ್ ಬೋರ್ಡ್ ಸಿಗುತ್ತೆ. ಆ ನೋಟಿಸ್ ಬೋರ್ಡಲ್ಲಿ ಇಂಡಿಯನ್ಸ್ಗೆ 350 ರುಪೀಸ್, ಫಾರಿನರ್ಸ್ಗೆ 1000 ರುಪೀಸ್, ನೈಟ್ ಆಲ್ಟರ್ 75 ರುಪೀಸ್. ಇದು ಟ್ರೆಕ್ಕಿಂಗ್ ಫೀಸ್. ಕುಮಾರ ಪರ್ವತ ಟ್ರಕ್ ರೂಟ್ ಮ್ಯಾಪ್ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇದೆ ಚೆಕಿಂಗ್ ಪಾಯಿಂಟ್. ಟೈಮ್ 8 ಗಂಟೆ ಅಂದರೆ ಫುಲ್ ಕೋಲ್ಡ್ ವೆದರ್ ಇದ್ದರೂ ಕೂಡ ಸಖತ್ ಬೇವ್ರು ಇಳಿತಾ ಇದೆ. ಫಾರೆಸ್ಟ್ ಆಫೀಸ್ಗೆ ಇನ್ನು 2 ಕಿಲೋಮೀಟರ್ಸ್ ಇದೆ. ನಾನು ಟ್ರೆಕ್ಕಿಂಗ್ ಸ್ಟಿಕ್ನ ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೆ. ಹೆಂಗೋ ಇಲ್ಲಿ ಕೋಲ್ ಸಿಕ್ತು. ಆ ಕೋಲಿಂದ ಹೆಂಗೋ ಹೆಲ್ಪ್ ಆಗ್ತಾಯಿದೆ ಹತ್ತಕ್ಕೆ. ಟ್ರೆಕ್ಕಿಂಗ್ ಸ್ಟಿಕ್ ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ಜಾಗ ಮಾತ್ರ ತುಂಬ ಸ್ಲ್ಯಾಂಟ್ ಆಗಿದೆ. ಹತ್ಬೇಕಾದ್ರೆ ನೋಡ್ಕೊಂಡು ಹತ್ತಬೇಕು. ನೋಡಿ ಹಿಂಗೆ ಬಂದಾಗ ಈ ಕಡೆಯಿಂದ ಇಲ್ಲೊಂದು ರೋಡ್ ಇದೆ. ಆದರೆ ನಾವು ಈ ದೊಡ್ಡ ರೋಡ್ ಕಡೆಯಿಂದನೇ ಹೋಗಬೇಕು. ರೈಟ್ ಸೈಡಿರೋ ರೋಡ್ ಬಂದು ಫಾಲ್ಸ್ಗೆ ಹೋಗೋದು. ಇದೆ ಫಾಲ್ಸು. ಭಟ್ರ ಮನೆ ರೇಷನ್ ಹೋಗ್ತಾ ಇದೆ. ಅಂತ ಇಂತ ಪುಷ್ಪಗಿರಿ ವನ್ಯಧಾಮಕ್ಕೆ ಬಂದು. ಇದೇ ಪುಷ್ಪಗಿರಿ ವನ್ಯಧಾಮ. ಸ್ವಲ್ಪ ಸ್ಲಿಪ್ ಆದರೆ ತುಂಬ ಡೀಪ್ ಇದೆ ಈ ಕಡೆ. ಜಸ್ಟ್ ಈ 1.5 ಫೀಟ್ ಇದೆ ಅಷ್ಟೇ. ಇದೇ ವೇಲ್ ಹೋಗ್ಬೇಕು ಹಿಂಗೆ. ಎಲ್ಲರೂ 1.5-2 ಫೀಟ್ ಇದೆ ಅಷ್ಟೇ ಮ್ಯಾಕ್ಸ್. ಫೈನಲಿ ಭಟ್ರ ಮನೆ ಹತ್ರ ರೀಚ್ ಆಗ್ತಾಯಿದ್ದೀವಿ. ಹೆಂಗೆ ಗೊತ್ತಾಯಿತು ಅಂದರೆ ಈ ತೆಂಗಿನ ಮರ, ಅಡಿಕೆ ಗಿಡಗಳೆಲ್ಲ ಇದೆ. ಸೊ ಇದು ಬಂದರೆ ಭಟ್ರ ಮನೆ ಹತ್ರ ಬಂದು ಅಂತ ಒಂದು ಸಿಗ್ನಲ್ ನಮಗೆ.
ಇದೇ ಭಟ್ರ ಮನೆಯಲ್ಲಿ ರಾತ್ರಿಗೆ ಊಟ ಮತ್ತು ಕ್ಯಾಂಪ್ನ ಬುಕ್ ಮಾಡಿಬಿಟ್ಟು ಇಲ್ಲಿಂದ ಮುಂದೆ ಹೋದೆ. ಇಲ್ಲಿಂದ 200 ಮೀಟರ್ಸ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಂಟ್ರಿ ಮಾಡಿಸಿ ಫೀಸ್ನ ಪೇ ಮಾಡಿ ಅಲ್ಲಿಂದ ಮುಂದೆ ಬಂದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಂಟ್ರಿ ಆಯಿತು. ಎಂಟ್ರಿ ಆದಮೇಲೆ ಅವರು ನಮಗೆ ಅಲ್ಲಿಂದ ಒಂದು ಟೈಮಿಂಗ್ಸ್ ಕೊಡ್ತಾರೆ. ಈವ್ನಿಂಗ್ 6 ಒಳಗಡೆ ಬರಬೇಕಂತ. 6 ಒಳಗಡೆ ಬರಬೇಕು. ಮತ್ತು ಡೆಪಾಸಿಟ್ ಬಂದು 425 ರುಪೀಸ್, ಅಂದರೆ 350 ರುಪೀಸು ನಾವು ಟ್ರೆಕ್ಕಿಂಗಿಗೆ, ಮತ್ತು 75 ರುಪೀಸ್ ಮತ್ತು ವಾಪಸ್ ಬಂದು ನಾವು ನೈಟ್ ಇಲ್ಲಿ ಹಾಲ್ಟ್ ಆಗೋದಕ್ಕೆ ಫೀಸ್ ಕಟ್ತಾರೆ. ಟೋಟಲ್ 425 ರುಪೀಸ್. ಮತ್ತು ನಮ್ಮ ಹತ್ರ ಇರೋ ಪ್ಲಾಸ್ಟಿಕ್ನ ಕೌಂಟ್ ತೊಗೊಂಡು ಅದಕ್ಕೆ 500 ರುಪೀಸ್ ಡೆಪಾಸಿಟ್ ಇಡಿಸ್ಕೊತಾರೆ ಅವರು. ನಾವು ರಿಟರ್ನ್ ಬಂದು ಅಕೌಂಟಿಂಗ್ನ ಪರ್ಫೆಕ್ಟಾಗಿ ಕೊಟ್ಟರೆ 500 ರುಪೀಸ್ ವಾಪಸ್ ಕೊಡ್ತಾರೆ ನಮಗೆ. ಲೆಫ್ಟ್ ಸೈಡ್ಗೆ ತುಂಬಾ ಡೀಪ್ ಇದೆ, ಹುಷಾರಾಗಿ ನಡ್ಕೊಂಡು ಹೋಗಬೇಕು. ಭಟ್ರ ಮನೆಯಿಂದ 2 ಕಿಲೋಮೀಟರ್ಸ್ ಮುಂದೆ ಬಂದರೆ ಅಲ್ಲಿ ಒಂದು ಜರಿ ಹರಿತಾ ಇರುತ್ತೆ. ಅಲ್ಲೇ ನಾವು ವಾಟರ್ ಬಾಟಲ್ ಏನಾದ್ರು ಖಾಲಿ ಆಗಿದ್ರೆ ಫುಲ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಮುಂದೆ ಎಲ್ಲೂ ನಮಗೆ ನೀರು ಸಿಗಲ್ಲ. ಇಲ್ಲಿ ಯಾವುದೋ ಒಂದು ಬೋರ್ಡ್ ಸಿಕ್ತು, ಇನ್ನು ಕುಮಾರ ಪರ್ವತ ಇನ್ನೂ 4 ಕಿಲೋಮೀಟರ್ಸ್ ಅಂತ ಇದೆ. You're sick of my madness. Don't you tell me what I supposed to do. ನೋಡಿ ಲೆಫ್ಟ್ ಸೈಡಲ್ಲಿ ಎಷ್ಟು ಸ್ಲ್ಯಾಂಡ್ ಆಗಿದೆ, ಹುಷಾರಾಗಿ ನೋಡ್ಕೊಂಡು ಹತ್ಬೇಕು. ಇದೆ ಶೇಷಗಿರಿ. ಪೀಕಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಇದ್ರೆ ಇಡೀ ಪ್ರಪಂಚನೇ ನಮ್ಮ ಕೆಳಗಡೆ ಇದೆ ಅನಿಸುತ್ತೆ. ಒಂಥರ ಸೂಪರ್ ಫೀಲ್ ಇದು. ಇಲ್ಲಿಂದ ಇನ್ನು 1 ಕಿಲೋಮೀಟರ್ ಇದೆ ಕುಮಾರ ಪರ್ವತ ಪೀಕ್ಗೆ. ಶೇಷಗಿರಿಯಿಂದ ಕುಮಾರ ಪರ್ವತಗೆ ಹೋಗೋ ಏನೇ ಡಿಫ್ರೆಂಟಾಗಿರುತ್ತೆ. ಏನಕ್ಕೆ ಅಂದರೆ ಅಲ್ಲಿಂದ ಬಂದಿರೋದೇ ಒಂದು ವೇ, ಆದರೆ ಇಲ್ಲಿಂದ ಹೋಗೋದೇ ಇನ್ನೊಂದು ವೇ. ತುಂಬ ಕಲ್ಲುಗಳಿರುತ್ತೆ ಇಲ್ಲಿ. ಫೈನಲಿ ರೀಚ್ಡ್. ಪೀಕಲ್ ಟೆಂಪಲ್ ಇದೆ. ಇದೆ ಶಿವ ಟೆಂಪಲ್. ಇದೇ ಕುಮಾರ ಪರ್ವತ ಪೀಕ್. ಹೇಗಿದೆ ಅಂದರೆ ಆಕಾಶ ಯಾವುದು ಭೂಮಿ ಯಾವುದು ಏನೋ ಗೊತ್ತಾಗ್ತಿಲ್ಲ. ಎಲ್ಲ ಮೋಡಗಳೆಲ್ಲ ಬೆಟ್ಟ ಗುಡ್ಡಗಳಿಗೆಲ್ಲ ಟಚ್ ಆಗಿದೆ. ಹಿಮ ಇದೆ, ಫುಲ್ಲು ಕೋಲ್ಡ್ ವೆದರು. ಇಲ್ಲಿ ಕುತ್ಕೊಂಡ್ರೆ ಇಲ್ಲಿಂದ ಹೋಗೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ತುಂಬ ಪೀಸ್ಫುಲ್ಲಾಗಿದೆ. ಪೀಕಲ್ಲಿ 1 ಅವರ್ ಸ್ಪೆಂಡ್ ಮಾಡಿ ಮತ್ತೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. 6 ಒಳಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರೀಚ್ ಆಗಬೇಕಿಲ್ಲ ಅಂದರೆ ಡೆಪಾಸಿಟ್ ಅಮೌಂಟ್ನ ಅವರು ರೀಫಂಡ್ ಮಾಡಲ್ಲ. ಹಂಗೂ ಬೇಗ ನಡ್ಕೊಂಡು ಬಂದರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಬರೋಷ್ಟರಲ್ಲಿ 6:30 ಆಗೋಯಿತು. ನಾನು ಡೆಪಾಸಿಟ್ ಅಮೌಂಟ್ ಕೊಡಲ್ಲ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ, ಡೆಪಾಸಿಟ್ ಅಮೌಂಟ್ ಕೊಟ್ಟರು.
ಅಲ್ಲಿಂದ ನೆಕ್ಸ್ಟು ಭಟ್ರ ಮನೆಗೆ ಹೋಗಬೇಕು ಊಟಕ್ಕೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಭಟ್ರ ಮನೆಗೆ 200 ಮೀಟರ್ ಡಿಸ್ಟೆನ್ಸ್ ಇದೆ. ಬೇಕಂದರೆ ನಾವು ಅಲ್ಲಿ ಊಟ ಮಾಡಿಕೊಂಡು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕ್ಯಾಂಪಲ್ಲಾದರೂ ಇರ್ಬೋದು, ಇಲ್ಲ ಭಟ್ರ ಮನೆ ಕ್ಯಾಂಪಲ್ಲಾದರೂ ಇರ್ಬೋದು. 2 ಕಡೆಯೂ ನಮಗೆ ಕ್ಯಾಂಪ್ ಅವೈಲೇಬಲ್ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಲೈಟು, ಅದೇ ಭಟ್ರ ಮನೆ. ನಾವು ಇವಾಗ ಅಲ್ಲಿಗೆ ಇಳ್ಕೊಂಡು ಹೋಗಬೇಕು. ಇನ್ನೊಂದೇನೆಂದರೆ ಭಟ್ರು ತುಂಬ ಒಳ್ಳೆಯವರು. ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತಾರೆ, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲಿಂದ ಬಂದಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ ಎಲ್ಲ ವಿಚಾರಿಸ್ತಾರೆ. ತುಂಬ ಖುಷಿಯಾಗೋದು ಅವ್ರು ಮಾತಾಡ್ಸೋದು ನಮಗೆ. ಮತ್ತು ಭಟ್ರ ಹತ್ರ ಮಾತಾಡಿದ್ಮೇಲೆ ಇಲ್ಲೇ ಮನೇಲೇ ಮಲ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ, ನಾನು ಕ್ಯಾಂಪಲ್ಲಿ ಮಲ್ಕೋತೀನಿ, ನನಗಿಷ್ಟ ಅಂತ ಹೇಳಿದೆ. ಕರೆಕ್ಟಾಗಿ ರಾತ್ರಿ 8:15ಗೆ ಊಟ ಇರುತ್ತೆ. ಪ್ಲೇಟ್ಸ್ ಎಲ್ಲ ಆಚೆನೇ ಇಕ್ಕಿರ್ತಾರೆ. ಪ್ಲೇಟ್ಸ್ನ ವಾಶ್ ಮಾಡ್ಕೊಂಡು ಒಳಗಡೆ ಹೋಗಬೇಕು. ಆಗಲೇ ತುಂಬ ಜನ ಇದ್ದಾರೆ ಒಳಗಡೆ. ಇದೇ ನಮ್ಮ ಮಟ್ಟು. ನೋಡಿ, ಇದೇ ಭಟ್ರ ಮನೆ. ಇಲ್ಲೇ ನೈಟ್ ಊಟ ಮಾಡಿಕೊಂಡು ಎಲ್ಲರೂ ಬೆಳಗ್ಗೆ ನಾಷ್ಟ ಮಾಡೋಂಗಿದ್ರೆ ಇಲ್ಲೇ ನಾಷ್ಟ ಮಾಡಿಕೊಂಡು ಹೋಗ್ಬೋದು. ಆದರೆ ಸಖತ್ ಫೀಲು, ಇಲ್ಲಿ ಥರ ಫೀಲು ಎಲ್ಲೂ ಸಿಗಲ್ಲ. ಇದಕ್ಕೆ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗಿದೆ. ಇಳಿತಾ ಇದ್ದೀವಿ, ಫುಲ್ಲು ಮಳೆ ಬರ್ತಾಯಿದೆ. ಆದರೆ ಅಷ್ಟೊಂದು ನಮಗೆ ಬೀಳ್ತಾಯಿಲ್ಲ, ಒಂದೊಂದು ಕಡೆ ಮಾತ್ರ ಜೋರಾಗಿ ಬೀಳ್ತಾಯಿದೆ. ಇನ್ನೆಲ್ಲ ಮರಗಳು ಇರೋದ್ರಿಂದ ಕೆಳಗಡೆವರೆಗೂ ಮಳೆನೇ ಬೀಳ್ತಾಯಿಲ್ಲ. ಅಂದರೆ ಫುಲ್ ಜೋರಾಗಿ ಮಳೆ ಬರ್ತಾಯಿದೆ. ಫೈನಲಿ ಟ್ರೆಕ್ಕಿಂಗ್ ಕಂಪ್ಲೀಟ್. ಎಂಟ್ರಿಗೆ ಗೇಟ್ಗೆ ಮತ್ತೆ ಬಂದು, ಇದೇ ಎಂಟ್ರಿ, ಇದೇ ಎಕ್ಸಿಟ್ ಕೂಡ. ಇಲ್ಲಿಗೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಆಚೆ ಬರ್ತಾ ಇದ್ದಾಗೆ ಲೆಫ್ಟ್ ಸೈಡಲ್ಲಿ ಸ್ವಾಮಿ ಗೊರಗಜ್ಜದೊಂದು ಗುಡಿ ಇದೆ. ನಾನು ಮತ್ತೆ ಏನಕ್ಕೆ ಈ ಪಿಕ್ ಹಾಕ್ತಾಯಿದ್ದೀನಿ ಅಂದರೆ, ಇದ್ರಲ್ಲಿ ನೋಡೋಕ್ಕೆ ಜಸ್ಟು ನಿಮ್ಗೊಂದು 2 ಪೀಕ್ ಕಾಣಿಸುತ್ತೆ ಅಷ್ಟೇ, ಮತ್ತು 2 ಬೆಟ್ಟ ಹತ್ತುತ್ತೀವೇನೋ ಅಂತ ಅನಿಸುತ್ತೆ. ಆದರೆ ನಿಜ ಏನಂದರೆ 15+ ಬೆಟ್ಟನ ಹತ್ತಿ ಇಳಿತೀವಿ ನಾವು. ಮತ್ತು ಇನ್ನೊಂದು ಏನಂದರೆ, ಇದು ನಾನು ಮಾಡ್ತಿರೋ ಫಸ್ಟ್ ವಿಡಿಯೋ. ಇದನ್ನು ಯಾರ್ಯಾರು ನೋಡ್ತೀರಾ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.